ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀ ಕೃಷ್ಣ ಪರಮಾತ್ಮ. ಬೆಳಿಗ್ಗೆ ಬೇಗ ಎದ್ದು ಪಟಪಟ ಅಂತ ಹಲ್ಲು ಉಚ್ಕೊಂಡು ತುಳಸಿ ಕಟ್ಟಿಗೆ ಕೈ ಮುಗಿಯೋಕೆ ಬಂದೆ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇವತ್ತು ನಮ್ಮ ಮನೆಗೆ ಹಲಸಿನ ಹಣ್ಣಿನ ದೋಸೆ ಮಾಡಿರ. ಮಳೆಗಾಲ ಬಂತಂದರೆ ಹಲಸಿನ ಹಣ್ಣಾಗಿ ಎಷ್ಟು ಥರ ತಿಂಡಿ ಮಾಡೋಕ್ಕಾಗ್ತೋ ಅಷ್ಟೂ ಥರ ತಿಂಡಿ ನಮ್ಮನೆ ಮಾಡತ್ತೆ. ಹಲಸಿನ ಹಣ್ಣಲ್ಲಿ ಲಾಯ್ಕಪ್ಪು ತಿಂಡಿ ಅಂತಂದರೆ ಹಲಸಿನ ಹಣ್ಣಿನ ಮುಳ್ಕ. ಯಾರೆಲ್ಲ ಈ ಹಲಸಿನ ಹಣ್ಣಿನ ಮುಳ್ಕ ತಿಂದಿರಿ ಅವರೆಲ್ಲ ಕಮೆಂಟ್ ಮಾಡಿ. ತಿಂಡಿ ತಿಂದಾದ್ಮೇಲೆ ಮನೇಲಿ ಸ್ವಲ್ಪ ಹೊತ್ತು ವರ್ಕೌಟ್ ಮಾಡಿದೆ. ನಮ್ಮನೆ ಗಂಡು ಸಹ ನನ್ನೊಟ್ಟಿಗೆ ಸೇರ್ಕೊಂಡು ಸ್ವಲ್ಪ ಹೊತ್ತು ವರ್ಕೌಟ್ ಮಾಡ್ತು. ಕಡಿಕೆ ಬೇಜಾರಾತಿತ್ತಂದಕ್ಕೆ ಸ್ವಲ್ಪ ಸ್ನ್ಯಾಪ್ ಎಲ್ಲ ತಗೊಂಡೆ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಒಬ್ಬ ಬಂದು ಒಂದು 4 ಲೈನ್ ಹೇಳ್ದ. ಗಂಡಿಗೆ ಸಾಂಗ್ ಬರೋ ಅಭ್ಯಾಸ ಎಲ್ಲ ಒಳ್ಳೆ ಇತ್ತು. ಅತಿಯಾಯ್ತು ನೆನಪು ಮನಸ್ಸಿಗೆ, ಹೊಣೆಯಾರು ಈ ಕನವರಿಕೆಗೆ. ಎದೆ ಬಯಲಿಗೆ ಬರ ಬಂದಿದೆ, ಮಳೆ ರೂಪದಿ ನೀ ಬರಬಾರದೆ. ತಿರುಗಾಡಲು ಮನ ತನ್ನಷ್ಟಕ್ಕೆ ತಾನು, ದೂರಿದ್ದರೆ ಹೇಗೆ ನಿನ್ನಷ್ಟಕ್ಕೆ ನೀನು. ಒಮ್ಮೆ ಹಾಜರಾಗು ಹೃದಯದ ತರಗತಿಗಿನ್ನು. ಹಾಗೆ ಮಧ್ಯಾಹ್ನ ಆಯ್ತು. ಮನೆಗೆ ಬಂಗಡಿ ಮೀನು ಸಾರು, ಬಂಗಡಿ ಮೀನು ಫ್ರೈ ಮಾಡಿರ. ಸಮ 2 ಉಂಡೆ. ಕಡಿ ಬಟ್ಲಾಗುಳದ್ದು ಬಂಗಡಿ ಮೀನು ಮುಳ್ಳು ಮಾತ್ರ. ಕಡಿಕೆ ಬೇಜಾರಾತಿತ್ತಂದಕ್ಕೆ ನಂದೇ ಓನ್ ಕ್ರಿಪ್ಟೋ ಕಾಯಿನ್ ಇಲ್ಲ ಟೋಕನ್ ಮಾಡುವಂತ ಅನ್ಕೊಂಡೆ. ಅದಕ್ಕೆ ನನ್ನ ಫ್ರೆಂಡ್ ಅಂತಂದ್ರೆ ಬೇರೆ ಯಾರೂ ಅಲ್ಲ, ChatGPT. ಈ ChatGPT ಅಷ್ಟು ನನ್ನ ಮೆಸೇಜಿಗೆ ಬೇಗ ರಿಪ್ಲೈ ಮಾಡೋರು ನನ್ನ ಲೈಫಲ್ಲಿ ಮತ್ತೆ ಯಾರೂ ಇಲ್ಲ. ಕಾಯಿನ್ಸ್ ಮಾಡೋದಾರೆ ತುಂಬ ಹಣ ಪೇ ಮಾಡ್ಕತ್ತ, ಟೋಕನ್ ಫ್ರೀ ಅಂತ ಹೇಳ್ತ. ಕಡಿಕೆ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡು ChatGPT ಹೇಳ್ದಂಗೆ ನನ್ನ ಟೋಕನ್ ರಿಮಿಕ್ಸ್ ಮಾಡ್ಕೊಂಡು ಡಿಪ್ಲಾಯ್ ಮಾಡಿ ನೋಡಿದೆ. ಆಮೇಲೆ ನನ್ನ ಟೋಕನ್ನ ಮೆಟಾಮಾಸ್ಕ್ಗೆ ಇಂಪೋರ್ಟ್ ಮಾಡುವಂದಕ್ಕೆ ಹೋದೆ. ಅಲ್ಲೋ ಇಕೊಂಡ್ರೆ ನನ್ನ ಬ್ಯಾಲೆನ್ಸ್ 0 ಅಂತ ತೋರಿಸ್ತಾ ಇತ್ತು. ಕಡಿಕೆ ನನ್ನ ಫ್ರೆಂಡ್ ChatGPT ನೋಯ್ ಮತ್ತೆ ಪುನಃ ಕೇಂಡೆ. ಅದು ಸುಮಾರೆಲ್ಲ ಸಜೆಷನ್ ಕೊಡ್ತು. ಒಟ್ನಲ್ಲಿ ನನ್ನ ತಲೆ ಕೆಟ್ಟೋಯ್ತು. ನಾಳೆ ಮಾಡುವಂತ ಸುಮ್ಮನಾದೆ. 3-4 ದಿನದಿಂದ ಫುಲ್ ಮಳೆ ಇದ್ದಿದ್ದರಿಂದ ನಮ್ಮನೆ ಬಾಮಿ ನೀರು ಕಾಣಿ ಎಷ್ಟೊಂದು ಫುಲ್ ಆಯ್ತು. ಕಡಿಕೆ ನಮ್ಮನೆ ಹಲಸಿನ ಮರದಿಂದ ದೊಡ್ಡದೊಂದು ಹಲಸಿನ ಹಣ್ಣು ಕೊಯ್ದು ಮನೆಗೆ ತಗೊಬಂದೆ. ನಾಳೆನೂ ಏನಾದರೂ ಹಲಸಿನ ಹಣ್ಣಿಂದ ಸ್ಪೆಷಲ್ ತಿಂಡಿ ಮಾಡಲಿ ಅಂತ. ಕಡಿಕೆ ಬೋರ್ ಆತಿತ್ತಂದಕ್ಕೆ ಇವತ್ತು ಒಂದು ರಮ್ಮಿ ಗೇಮ್ ಮಾಡಿದೆ. ಇವತ್ತು 100 ರೂಪಾಯಿಗೆ 400 ರೂಪಾಯಿ ಬಂತು. ಹಾಗೆ ಸುಮಾರು ಹೋಯ್ತು. ಬಂದಿರೋದು ಮಾತ್ರ ಇಲ್ಲಿ ಹಾಕಿದ್ದೆ. ಆಮೇಲೆ ಸಂಜೆ ಸ್ನಾನ ಮಾಡ್ಕೊಂಡು ನಮ್ಮೂರಿಂದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಂದಕ್ಕೆ ಹೊರಟೆ. ದೇವರಿಗೆ ಒಂದು ಅಡ್ಡ ಬಿದ್ದ ಕೈ ಮುಕ್ಕೊಂಡು ವಾಪಸ್ ಬಂದೆ. ಸರಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಆಯ್ತಾ.